ದೃಶ್ಯ 13 ಗದ್ಯಾನುವಾದ. ಆಗ ಬೆಳಗಾಯಿತು. ನಗರದಲ್ಲೆಲ್ಲ ಈ ಸುದ್ದಿ ಜೋರಾಗಿ ಹರಡಿ ಎಲ್ಲರೂ ಈ ವಿಷಯವನ್ನು ತಮ್ಮ ತಮ್ಮಲ್ಲೇ ಚರ್ಚಿಸುತ್ತಿದ್ದರು. ಅಲ್ಲಲ್ಲೇ ಸೇರಿದ್ದ ಎಲ್ಲರ ಬಾಯಲ್ಲಿಯೂ ಇದೇ ಜಪ. ವಿರಾಟನು ಬಹಳ ಚಿಂತಾಕುಲನಾಗಿದ್ದ. ಇವಳೇನು ಮಾರಿಯೋ ಸೈರಂಧ್ರಿಯೋ? ಇವಳನ್ನು ಅರಮನೆಯಲ್ಲಿ ಇರಿಸಿಕೊಳ್ಳಬೇಡ, ಕಳಿಸಿಬಿಡು ಎಂದು ಸುದೇಶ್ನೆಗೆ ಆಜ್ಞೆ ಮಾಡಿದ. ಇತ್ತ ಸುದೇಶ್ನೆಗೂ ದುಃಖ ಮಿತಿಮೀರಿತ್ತು. ಅವಳು ಸೈರಂಧ್ರಿಯನ್ನು ಕರೆಸಿದಳು. ಅಮ್ಮ, ತಾಯಿ, ಮಹಾತ್ಮಳು ನೀನು. ನಾವು ನಿಮಗೆ ತುಂಬ ಹೆದರಿದ್ದೇವೆ. ನಮಸ್ಕಾರ. ನೀವು ಈ ನಗರದಲ್ಲೇ ಇದ್ದರೆ ನಮ್ಮೆಲ್ಲರ ಭೀತಿ ಹೆಚ್ಚಾಗುತ್ತದೆ. ಆದುದರಿಂದ ನೀವು ನಿಮಗಿಷ್ಟ ಬಂದ ಕಡೆಗೆ ಹೋಗಬಹುದು. ಅಷ್ಟೇ ಅಲ್ಲ, ನಮ್ಮ ಮೇಲೆ ಕೃಪೆ ಮಾಡಿ ನಮ್ಮನ್ನು ಉಳಿಸಬೇಕು ಎಂದು ಪ್ರಾರ್ಥಿಸಿದಳು. ಅದಕ್ಕೆ ದ್ರೌಪದಿ ಹೀಗೆ ಹೇಳಿದಳು: ದೇವಿ, ಇದರಲ್ಲಿ ನನ್ನ ತಪ್ಪು ಏನೇನೂ ಇಲ್ಲ. ನಿಮ್ಮ ತಮ್ಮನು ಕ್ರಮ ತಪ್ಪಿ ನಡೆದುಕೊಂಡುದರಿಂದ ನನ್ನ ಪತಿಗಳು ಆ ದುಷ್ಟರನ್ನೆಲ್ಲ ಕೊಂದು ಹಾಕಿದರು. ಅಷ್ಟೇ. ನಾವು ನಿಮ್ಮ ಸೇವೆಗೆಂದು ಬಂದಿದ್ದೇವೆ. ಆದುದರಿಂದ ನಿಮಗೆ ಏನೂ ಅನ್ಯಾಯ ಮಾಡುವುದಿಲ್ಲ. ದುಷ್ಟ ಜನರು ತಮಗಿಷ್ಟ ಬಂದ ಹಾಗೆ ನಡೆದುಕೊಳ್ಳಲು ಹೋಗಿ ನೀತಿ ಬಾಹಿರರಾಗಿ ತಾವೇ ಹಾಳಾದರು ಎಂದಳು. ಅದಕ್ಕೆ ಸುದೇಶ್ನೆಯು, ಹೌದು, ಅವರು ತಮ್ಮ ನಾಶವನ್ನು ತಾವೇ ತಂದುಕೊಂಡರು. ಆ ಮಾತು ಸಾಕು. ನಮಗೆ ನಿಮ್ಮನ್ನು ಕಂಡರೆ ತುಂಬ ಭಯವಿದೆ. ನೀವು ಯಾವುದೇ ತಪ್ಪು ಮಾಡಿಲ್ಲ. ಆದರೂ ನೀವು ದಯವಿಟ್ಟು ಈ ಊರಿನಲ್ಲಿ ಇರಬೇಡಿ ಎಂದಳು. ಆಗ ದ್ರೌಪದಿಯು, ದೇವಿ, ನಾವು ಖಂಡಿತ ಇಲ್ಲಿ ಇರುವವರಲ್ಲ. ಆದರೆ ಇನ್ನು 13 ದಿನ ನಿಮ್ಮ ಸೇವೆಯಲ್ಲಿ ಇರುತ್ತೇವೆ. ಅಲ್ಲಿಯವರೆಗೆ ನೀವು ಹಿಡಿದು ನೂಕಿದರೂ ನಾವು ಹೋಗುವವರಲ್ಲ. ದೇವಿ, ಹೆದರಬೇಡಿ. 13 ದಿವಸ. ಆ ಅವಧಿ ಕಳೆದ ನಂತರ ನಮಗೆಲ್ಲರಿಗೂ ಲೇಸಾಗುತ್ತದೆ. ದುಷ್ಟರು ಸತ್ತಿರುವುದರಿಂದ ನೀವು ಹೆದರಬೇಕಾಗಿಲ್ಲ. ನಾವು ಜಗಳದ ಮಂದಿಯಲ್ಲ, ನಂಬಿರಿ ಎಂದು ಹೇಳಿ ತನ್ನ ಮನೆಗೆ ಹೊರಟು ಹೋದಳು. ರಾಜ್ಯದಲ್ಲೆಲ್ಲ ಕೀಚಕನ ಸಾವಿನ ವೃತ್ತಾಂತ ಹರಡಿತು. ಕುಮಾರವ್ಯಾಸ ಭಾರತ ಪಠ್ಯ ದೃಶ್ಯ 13. ಸೂರ್ಯನು ಉದಯ ಪರ್ವತವ ಅಡರಿದನು. ಊರೊಳಗೆ ಗುಜುಗುಜಿಸಿ ವಾರ್ತಾಭಾರ ಮಸಗಿತು. ನೆರೆದ ನೆರವಿಯೋಳು ಆರ ಬಾಯ್ಗಳಳು ಆದೊಡೆಯೂ ಜನಜನಿತ ಜಪವಾಯಿತು. ಭೂರಿ ಚಿಂತಾತುರ ವಿರಾಟನು, ವಿರಾಟರಾಯ ಸುದೇಶ್ನೆಯೊಡನೆ, ಮಾರಿಯೋ ಸೈರಂಧ್ರಿಯೋ, ಈ ನಾರಿ ಇರಬೇಡ ಎಂದು ತನ್ನಯ ಸತಿಗೆ ನೇಮಿಸಿದ. ಅಳಲು ಕೈಮಿಗಲು ಆ ವಿರಾಟನ ಲಲನೆ ಸೈರಂಧ್ರಿಯನು ಕರೆಸಿದಳು. ಸೈರಂಧ್ರಿಯನ್ನು ಕುರಿತು ರಾಣಿ ಸುದೇಶ್ನೆ ಈ ರೀತಿ ನುಡಿಯುತ್ತಾಳೆ: ಎಲೆ ಮಹಾತುಮೆ ತಾಯೇ, ನಿಮಗೆ ಅಂಜುವೆವು ಶರಣು. ನೀವು ಹೊಳಲಲು ಇದ್ದರೆ ಭೀತಿ ಘನ. ನೀವು ಒಲಿದ ಟಾವಿಗೆ ವಿಜಯ ಮಾಡುವುದು, ನಮ್ಮನ್ನು ಉಳುಹ ಬೇವುದು ಎನ್ನಲು ಇಂದು ಮುಖಿ ಇಂತು ಎಂದಳು. ಎಮ್ಮದು ಏನು ಅಪರಾಧ ದೇವಿಯೇ? ನಿಮ್ಮ ತಮ್ಮನು ತಪ್ಪಿ ನಡೆದೊಡೆ ಎಮ್ಮ ರಮಣರು ದುರ್ಜತರ ಸೈರಿಸದ ಸೀಳಿದರು. ನಿಮ್ಮ ನಾವು ಓಲೈಸಿ ಮರಳಿದು ನಿಮ್ಮ ಕೆಡಿಸುವರಲ್ಲ.
ಧೂರ್ತರು, ನೀತಿಬಾಹಿರರು, ತಮ್ಮ ಮತದಲ್ಲಿ ತಾವೇ ಕೆಟ್ಟರು. ಆಗ ರಾಣಿ ಸುದೇಶ್ನೆಯು ಈ ರೀತಿ ಹೇಳುತ್ತಾಳೆ, ತಾವು ತಮ್ಮಿಂದ ಅಳಿದರೆ ಅದು ಸಾಕು, ಆವು ನಿಮಗೆ ಅಂಜುವೆವು, ನಿಮ್ಮಲ್ಲಿ ಯಾವುದೂ ತಪ್ಪಿಲ್ಲ, ನೀವು ಇಲ್ಲಿರಲು ಬೇಡ ಎನ್ನಲು ಸೈರಂಧ್ರಿ, ದೇವಿ ಚಿತ್ತೈಸು, ನಾವು ಮುನ್ನ ಇಹರಲ್ಲ, ನಿಮ್ಮಯ ಸೇವೆಯಲ್ಲಿ 13 ದಿವಸವು ನೀವು ನೂಕಿದೊಡಿರದೆ ಮಾಣೆವು, ಒಳುಕದಿರಿ. 13 ದಿವಸವ ಕಳೆದ ಬಳಿಕ ಯಮಗೆಲ್ಲ ಲೇಸವುದು. ದುಷ್ಟರಾದವರು ಅಳಿದು ಹೋದರು, ಇನ್ನು ಭಯಬೇಡ, ಆವು ಕಲಹದವರಲ್ಲ ಎನ್ನುತ್ತಾ ದುರುಪತಿ ನಿಜ ನಿಲಯವನ್ನು ಸಾರಿದಳು. ಕೀಚಕನ ವೃತ್ತಾಂತ ಗಳಿಗೆ ಗಳಿಗೆಗೆ ಪಸರಿಸಿತು. ಮಾನ್ಯರೇ, ಇದುವರೆಗೆ 13 ದೃಶ್ಯಗಳಲ್ಲಿ ಪ್ರಸಾರಗೊಂಡ ಮಹಾಕವಿ ಕುಮಾರವ್ಯಾಸ ಭಾರತದ ಕೀಚಕನ ಪ್ರಸಂಗದ ಓದು ಇಂದಿಗೆ ಮುಕ್ತಾಯಗೊಂಡಿತು. ಕೇಳುಗರಾದ ನಿಮಗೆಲ್ಲ ವಂದನೆಗಳು.